ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ನೂರಾರು ಕೈ ಕಾರ್ಯಕರ್ತರು ಎಂದು ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಸಮ್ಮುಖದಲ್ಲಿ ಹೆಸರುಘಟ್ಟದ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜನಸಂದ್ರದ ಹನುಮಂತು ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಇನ್ನು ನಡೆದ ಬೃಹತ್ ಮಟ್ಟದ ಕಾರ್ಯಕ್ರಮದಲ್ಲಿ ಶಾಸಕರಾದ ವಿಶ್ವನಾಥ್ ಅವರು ಬಿಜೆಪಿ ಸೇರಿದ ಕೈ ಕಾರ್ಯಕರ್ತರಿಗೆ ಬಿಜೆಪಿ ಶಾಲು ಹಾಗೂ ಧ್ವಜ ನೀಡಿ ಪಕ್ಷಕ್ಕೆ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ವಿಶ್ವನಾಥ್ ಅವರು, ಬಿಜೆಪಿ ಪಕ್ಷವು ಅಧಿಕಾರದಲ್ಲಿ ಇಲ್ಲದಿದ್ದರೂ ಯಲಹಂಕ ಕ್ಷೇತ್ರದಲ್ಲಿ ನಾವುಗಳು ಮಾಡಿದ ಅಭಿವೃದ್ಧಿಗಳನ್ನು ಮೆಚ್ಚಿ ನೂರಾರು ಕೈ ಕಾರ್ಯಕರ್ತರು ಬಿಜೆಪಿಗೆ ಸೇರಿರುವುದು ಸಂತಸವಾಗಿದ್ದು, ಯಲಹಂಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಕಾರ್ಯಕರ್ತರು ಕೇವಲ ಚುನಾವಣೆಗಾಗಿ ಇಟ್ಟುಕೊಂಡಿದ್ದು, ಕಾಂಗ್ರೆಸ್ ಪಕ್ಷದಿಂದ ಅವರೆಲ್ಲರೂ ದೂರವಾಗುತ್ತಿದ್ದಾರೆ. ಎಲ್ಲರೂ ಸಹ ಬಿಜೆಪಿ ಪರವಾಗಿದ್ದು ಪಕ್ಷ ಸೇರಿದ್ದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಇನ್ನು ನಡೆದ ಈ ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಯುವ ಮುಖಂಡರಾದ ಅಲೋಕ್ ವಿಶ್ವನಾಥ್, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಎಂ ರಾಮಮೂರ್ತಿ, ಬಿಜೆಪಿ ಉತ್ತರ ಜಿಲ್ಲಾ ಉಪಾಧ್ಯಕ್ಷರಾದ ದಿಬ್ಬೂರು ಜಯಣ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಂಬಿ ಕೃಷ್ಣಯ್ಯ, ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ಸಂಧ್ಯಾ, ರೈತ ಮೋರ್ಚಾ ಅಧ್ಯಕ್ಷರಾದ ಸಿ ರಾಜೇಶ್, ಹೆಸರುಘಟ್ಟ ಗ್ರಾಮ ಪಂಚಾಯತ್ ಸದಸ್ಯರಾದ ಸತ್ಯನಾರಾಯಣ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ಯಲಹಂಕ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯ ಪರ್ವವನ್ನ ವ್ಯಾಸರಘಟ್ಟದ ಈ ವೃತ್ತದಲ್ಲಿ ನಡೀತಾ ಇರ್ತಕ್ಕಂಥವೆಲ್ಲ ಕೂಡ ಸಾಕ್ಷೀಭೂತರಾಗಿದೆ. ಬಹಳ ಜನ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಮಾತಾಡುವಂತ ಚಾಕಚಕ್ಯತೆ ಇದ್ರೂ ಕೂಡ ಇವತ್ತೇ ಬಹಳ ಜನ ಭಾಷಣ ಮಾಡೋದು ಬೇಡ ಅಂತ ಹೇಳಿ ಇವತ್ತು ನಾವು ನೇರವಾಗಿ ಸೇರ್ಪಡೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕಳೆದ ಒಂದು 2 ತಿಂಗಳಿಂದ ನಮ್ಮ ಚನ್ನಸಂದ್ರ ಗ್ರಾಮದ ಹನುಮಂತು ಮತ್ತು ಅವರ ಸ್ನೇಹಿತರು 100 ಜನ ದಲಿತ ಮುಖಂಡರುಗಳು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆದರು. ಅವರೆಲ್ಲ ಪ್ರಬಲವಾದಂತಹ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು. ಚನ್ನಸಂದ್ರ ನಮ್ಗೆ ಯಾವತ್ತೂ ಬಿಜೆಪಿ ಲೀಡ್ ಬರದೇ ಇರ್ತಕ್ಕಂಥ ಊರದು. ಇವತ್ತು ಇಡೀ ಊರಲ್ಲಿ ಒಂದು 2-3 ಬಿಟ್ರೆ ನಮ್ಮ ಜೀವನ ಇದ್ದ ಮಧ್ಯೆ ಬಂದಿಲ್ಲ. ಇಡೀ ಊರೇ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಯಿತು. ದಾಸಪುರ ಹೋಬಳಿಯಲ್ಲೂ ಕೂಡ ವಿಶೇಷವಾಗಿ SC ಮತ್ತು ಹಿಂದುಳಿದ ವರ್ಗದ ಜನ ಸೇರ್ಪಡೆ ಆಯಿತು. ನಾನು ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಐತೆ ಇವತ್ತು 2 ವರ್ಷ 3 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು 140 ಸೀಟ್ ಗೆದ್ದವ್ರೆ. ಈ ಆಡಳಿತ ಪಕ್ಷ ಇರುವಾಗ ಕಾಂಗ್ರೆಸ್ ಅಲ್ಲಿ ಮುಖಂಡರು ಯಾಕೆ ಬಿಜೆಪಿ ಬರ್ತಾವ್ರೆ ಅನ್ನೋದು ನನಗೆ ಆಶ್ಚರ್ಯ. ಯಾಕಂದ್ರೆ ಇವತ್ತು ನಾನು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಬಹಳ ಕೆಲಸ ಮಾಡಕ್ ಆಗ್ತದೆ ಅಂತ ಏನಿಲ್ಲ. ಆದ್ರೂ ಕೂಡ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿ ಈ ಸಂದರ್ಭದಲ್ಲಿ ಬರ್ತಾವ್ರೆ ಅಂತಂದ್ರೆ ಅವರ ನೋವು ನಮ್ಗೆ ಅರ್ಥ ಆಗ್ತದೆ. ಯಾವತ್ತೂ ಕೂಡ ಪಕ್ಷಕ್ಕೆ ಹೋಗಿ ದುಡಿದಾಗ ರೂಲಿಂಗ್ ಇರೋರು ಬರಲ್ಲ, ಯಾಕಂದ್ರೆ ಕೆಲಸಗಳಲ್ಲಿ ಆಗ್ತವೆ ಅಂತ ಹೇಳಿ. ಇವತ್ತು ಕಾಂಗ್ರೆಸ್ ಸರ್ಕಾರ 3 ವರ್ಷ ಆದ್ರೂ ಕೂಡ ಬಡವರ ಹೆಸರು ಹೇಳ್ಕೊಂಡು, ಎಸ್ಸಿಗಳ ಹೆಸರು ಹೇಳ್ಕೊಂಡು, ದಲಿತರ ಹೆಸರು ಹೇಳ್ಕೊಂಡು, ಹಿಂದುಳಿದ ವರ್ಗದ ಹೆಸರು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದು
ಇವತ್ತು ಏನೂ ಕೂಡ ಕೆಲಸ ಹೆಸರುಘಟ್ಟ ರೇಲ್ಪುರ ಮತ್ತು ಮಾರ್ಸಂದ್ರ ಮತ್ತು ದಾಸಪುರ ಹೋಬಳಿಯವರು ಬಂದಿದ್ದರು. ಅವ್ರು ಬಂದು ನಮ್ಮ ಚರ್ಚೆಯನ್ನು ಮಾಡಿ ನಾವು ಎಷ್ಟು ದಿನ ಕಾಂಗ್ರೆಸ್ಸಲ್ಲಿ ಉಳ್ಕೊಂಡ್ಬಂದಿದ್ವಿ, ಎಲ್ಲ ಚುನಾವಣೆ ಪ್ರಾಮಾಣಿಕ ಮಾಡಿದ್ವಿ, ಎಲ್ಲ ಹೋರಾಟದಲ್ಲೂ ಕೂಡ ಭಾಗವಹಿಸಿದ್ರು. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದು ಹೆಚ್ಚು ಕಡಿಮೆ 3 ವರ್ಷ ಆದರೂ ಕೂಡ ವಿಶೇಷವಾಗಿ SC ST ಜನಾಂಗದಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ. ಮೊದಲು ಮನೆಗಳನ್ನು ಕೊಡ್ತಾಯಿದ್ರು, ಒಂದು ಮನೆ ಕೊಡ್ತಿಲ್ಲ, ಯಾವುದೋ ಲೋನ್ಗಳು ಸಿಗ್ತಾ ಇಲ್ಲ, ಗಂಗಾ ಕಲ್ಯಾಣ ಕೇವಲ 3-4 ಕೊಡ್ತಾವ್ರೆ. ಮತ್ತು ಇವತ್ತು ಯಾರು ಕಾಂಗ್ರೆಸ್ ಮುಖಂಡರು ಯಲಹಂಕ ಕ್ಷೇತ್ರದಲ್ಲಿ ಇದ್ದಾರೆ, ನಮ್ಮನ್ನು ಕೇವಲ ಚುನಾವಣೆಗೋಸ್ಕರ ಹೊರತು ಒಂದೇ ಒಂದು ಸಹಕಾರವನ್ನು ಸಹಾಯವನ್ನು ಕೂಡ ಮಾಡ್ತಾ ಇಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ನೀವು ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡಿದ್ದೀರಿ. ಭಾಳ ಜನ ಈಗಾಗಲೇ ನಮ್ಮ SC ಹಿಂದುಳಿದ ವರ್ಗ ಜನಾಂಗ ಎಲ್ಲ ಕೂಡ ನಿಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಪ್ರೀತಿಸ್ತೀರಿ ನೀವೆಲ್ಲರೂ ಕೂಡ, ಎಲ್ಲರೂ ಒಟ್ಟಾಗಿ ತೊಗೊಂಡು ಹೋಗ್ತಾ ಇದ್ದೀರಿ. ಮತ್ತು ಕ್ಷೇತ್ರದವ್ರು ಕೂಡ ನೀವು ಹೌದು, ನಾವೆಲ್ಲ ಒಂದು ಕಡೆ ತಪ್ಪು ಮಾಡಿದ್ವಿ ಅನ್ನೋ ಅಂತ ಅನಿಸ್ತದೆ. ಅದಕ್ಕೋಸ್ಕರ ನಾವೆಲ್ಲ ಕೂಡ ನಾವು ನಿಮ್ಮ ಪಕ್ಷಕ್ಕೆ ಬರ್ತೀವಿ, ನಮ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿದಾಗ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಆಡಳಿತ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಯಾವುದೇ ಚುನಾವಣೆಗಳು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತೀವಿ ಅಂತ ಬಂದಾಗ ಅದಕ್ಕಿಂತಲೂ ಕೂಡ ಸಂತೋಷದ ವಿಚಾರ ಏನಿಲ್ಲ. ಸೊ ಅವರೇ ದಿನಾಂಕವನ್ನು ನಿಶ್ಚಯ ಮಾಡಿದ್ರು. ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕೇವಲ 3ರಿಂದ ಇವತ್ತು ಸೇರ್ಪಡೆ ಆಗಿರ್ತಕ್ಕಂಥದ್ದು. ಇನ್ನು ದಾಸಪುರ ಹೋಬಳಿಯಲ್ಲಿ ಪ್ರತ್ಯೇಕವಾದಂಥ ಅಲ್ಲಿ ಕೂಡ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಇವತ್ತು ಏನು ಇವರಿಗೆ ವೋಟ್ ಬ್ಯಾಂಕ್ ಆಗಿತ್ತು SC ಹಿಂದುಳಿದ ವರ್ಗ ಜನಾಂಗ, ST ಜನಾಂಗ, ಇವತ್ತು ಯಾರು ಕೂಡ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರ ಇರ್ತಕ್ಕಂಥವ್ರು ಭಾಳ ಕಡಿಮೆ. ಇವತ್ತು ಅವ್ರಿಗೆ ಅರಿವಾಗ್ತಾ ಇದೆ. ಅಂಬೇಡ್ಕರ್ ಅವರನ್ನೇ ಕಾಂಗ್ರೆಸ್ನವ್ರು ಸೋಲಿಸಿದಂಥ ಸಂದರ್ಭದಲ್ಲಿ ಇವತ್ತು ನಮಗಿಲ್ಲಿ ಇವರು ಏನು ಕೇವಲ ವೋಟ್ ಬ್ಯಾಂಕಾಗಿ ಇಟ್ಕೊಂಡವ್ರೆ, ನಮ್ಗೆ ಅವ್ರ ಅವಶ್ಯಕತೆ ಇಲ್ಲ ಅಂತೇಳಿ ಇವತ್ತು ತೀರ್ಮಾನವನ್ನು ತಗೊಂಡವ್ರೆ. ಅವರಿಗೆ ಸಾಕಷ್ಟು ಒತ್ತಡಗಳನ್ನು ಕೂಡ ಹಾಕಿದ್ರು. ಇತ್ತೀಚೆಗೆ ನೀವು ಹೋಗಬಾರ್ದು ಪಾರ್ಟಿ ಬಿಟ್ಟು ಅಂತೇಳಿ ಅವರು ನೇರವಾಗಿ ಹೇಳಿದ್ದಾರೆ, ಇಲ್ಲ ನಾವು ತೀರ್ಮಾನ ಮಾಡಿದ್ದೀವಿ, ಭಾರತೀಯ ಜನತಾ ಪಾರ್ಟಿಗೆ ಹೋಗ್ತೀವಿ ಅಂತೇಳಿ. ಇವತ್ತು ಅವನ್ನೆಲ್ಲ ಕೂಡ ನಾವು ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ಮತ್ತು ಇವತ್ತಿಂದ ಅವ್ರು ನಮ್ಮ ಲೀಡ್ರು. ಇವತ್ತು ಯಾವುದೋ ಹೊಸಬರು ಹಳಬರು ಅನ್ನೋದು ನಮ್ಮಲ್ಲಿ ಎಲ್ಲೂ ಕೂಡ ಭೇದ ಭಾವ ಇಲ್ಲ. ಅವರನ್ನು ನಾವು ಜೊತೆಯಲ್ಲಿ ಇಟ್ಕೊಂಡು ಕಾಲೋನಿಗಳಲ್ಲಿ ವಿಶೇಷವಾಗಿ ಏನು ಕೆಲಸ ಆಗಬೇಕು, ಹಿಂದುಳಿದ ವರ್ಗ ಜನಗಳಿಗೆ ಏನಾಗಬೇಕು, ಈ ಒಂದು 2 ವರ್ಷದ ಅವಧಿಯಲ್ಲಿ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂದರೆ ಈ ಸರ್ಕಾರದಲ್ಲಿ ಎಲ್ಲದನ್ನು ಮಾಡೋದು ಕೂಡ ಕಷ್ಟ ಆಗ್ತದೆ. ಎಷ್ಟು ಸಾಧ್ಯ ಆಗ್ತದೋ ಅವ್ರ ಜೊತೆಯಲ್ಲಿ ಇದ್ಕೊಂಡು ಸಂಘಟನೆ ಕಟ್ಟುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಪ್ರಮುಖವಾಗಿ ಯಾರ್ಯಾರೆಲ್ಲ ಸೇರ್ಪಡೆ ಆಗಿದ್ದಾರೆ, ಎಷ್ಟು ಜನ ಸೇರ್ಪಡೆ? ಇವತ್ತು ಹೆಸರುಘಟ್ಟ ನಮಗೆ ಇಲ್ಲಿ SC ಲೀಡರ್ ಭಾಳ ಕಡಿಮೆ ಇದ್ದರು. ಇವತ್ತು ಮಂಜುನಾಥ್ ಇರ್ಬೋದು, ಮತ್ತು ನಮ್ಮ ಕೆಂಪರಾಜು ಹಿಂದುಳಿದ ವರ್ಗ ತಿಂಗಳು ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಅವರ ನರಸಿಂಹರಾಜು, ನಾಗೇಶ, ಇಡೀ ತಂಡ, ಮುನ್ರಾಜು ಎಲ್ಲ ಕೂಡ ಬಂದಿದ್ದಾರೆ. ಮತ್ತು ಮಾರ್ಸಂದ್ರದಲ್ಲಿ ಅಲ್ಲಿ ಪ್ರಬಲವಾದಂಥ ಒಬ್ಬ ಕಾಂಗ್ರೆಸ್ ನಾಯಕ ಅಂತಂದರೆ ಪಿಳ್ಳಿ, ಮತ್ತು ಅವ್ರು ಇಡೀ ತಂಡ ಬಂದಿದ್ದಾರೆ. ಸುರ್ಯಾನ್ಪುರದಲ್ಲಿ ಮುನ್ಕೃಷ್ಣ, ಅವರು ಕೂಡ ಕಾಂಗ್ರೆಸ್ನ ಕಾಲೋನಿ ಲೀಡ್ರು, ಅವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥದ್ದು. ಮತ್ತು ಕಡತನಮಲೆಯಿಂದ ಕೂಡ ಕಾಂಗ್ರೆಸ್ ಮುಖಂಡರು, ಅವರು ನಮ್ಮ ನಾಗರಾಜ್ ಅಂತೇಳಿ ಅವರ ಇಡೀ ಕುಟುಂಬ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥವ್ರು. ನಾವು ಯಾರನ್ನೂ ಕೂಡ ಅಪತ್ಯ ಅಂತಿಲ್ಲ. ನಿನ್ನೆ ನಮ್ಮನ್ನು ಬೈದಿದ್ರು ಕೂಡ ಪಕ್ಷದ ವಿಚಾರಕ್ಕೆ ಬಂದಾಗ ನಾವೆಲ್ಲ ಕೂಡ ಒಂದಾಗೇ ಇರ್ತೀವಿ. ಅವರ ಇಡೀ ಬೆಂಬಲಿಗರು ಸುಮಾರು ಇವತ್ತು 250ಕ್ಕೂ, ಇವತ್ತು ಹೆಸರುಘಟ್ಟದಲ್ಲೇ 100ಕ್ಕೂ ಹೆಚ್ಚು ಜನ ಸೇರಿಕೊಂಡವ್ರೆ, 150. ಮತ್ತು ಸುರ್ದೇನ್ಪುರದಲ್ಲಿ ಕೂಡ ಬೈಕ್ ರ್ಯಾಲಿ ಮುಖಾಂತರ ಅವರು ಕೂಡ 100 ಸಂಖ್ಯೆಯಲ್ಲಿ ಬಂದಿರತಕ್ಕಂಥವ್ರು. ಇದು ಇವತ್ತು ನಮಗೆ ಒಂದು ಹೆಚ್ಚಿನ ಬಲ ತಂದುಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬೇರೆ ಬೇರೆ ಏನು ಒಕ್ಕಲಿಗ ಜನಾಂಗ ಇರ್ಬೋದು, ಲಿಂಗಾಯಸ್ ಇರ್ಬೋದು, ಬ್ರಾಹ್ಮಿಣ್ಸ್ ಇರ್ಬೋದು, ಈ ಥರ ಸವಿತಾ ಸಮಾಜ, ಮಡಿವಾಳ ಸಮಾಜ, ಇವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆವತ್ತಿಂದ ಕೂಡ ಇದ್ದಾರೆ. ಆದರೆ ಇವತ್ತು ನಮಗೆ ಭಾಳ ದೊಡ್ಡ ಶಕ್ತಿ ಬಂದಿರತಕ್ಕಂಥದ್ದು SC ಜನಾಂಗ ನಮ್ಮ ಜೊತೆ.